ಸತ್ಯಸ್ಪರ್ಶ ಕನ್ನಡ ಟಿವಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. 3.25 ಕೋಟಿ ರುಗಳ ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿಗೆ ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಚಾಲನೆ. ಕಳೆದ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ನಾವು ಕೊಟ್ಟ ಮಾತಿನಂತೆ ಗುಮ್ಮನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇದುವರೆಗೂ 7.5 ಕೋಟಿ ರು ವೆಚ್ಚದಲ್ಲಿ ರಸ್ತೆ, ಚರಂಡಿ ಸೇರಿದಂತೆ ಇತರೆ ಅಭಿವೃದ್ಧಿ ಕಾರ್ಯಗಳನ್ನು ಪೂರೈಸಿದ್ದೇವೆ. ಉಳಿದಂತೆ ಇನ್ನೂ ಹೆಚ್ಚಿನ ಅನುದಾನ ತಂದು ಅಗತ್ಯ ಕಾಮಗಾರಿಗಳನ್ನು ಕೈಗೊಂಡು ಸಾರ್ವಜನಿಕರು ಹಾಗೂ ಎಲ್ಲ ನಾಗರಿಕ ಸಮಸ್ಯೆಗಳಿಗೆ ಸ್ಪಂದಿಸುತ್ತೇವೆ ಎಂದು ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಹೇಳಿದರು. ಪಾಂಡವಪುರ ತಾಲೂಕಿನ ರಾಗಿಮುದ್ದನಹಳ್ಳಿ ಮತ್ತು ಯಳವರಕೊಪ್ಪಲು ಗ್ರಾಮದಲ್ಲಿ 1.75 ಕೋಟಿ ರು ವೆಚ್ಚದ ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ಸಲ್ಲಿಸಿದ ಬಳಿಕ ಅವರು ಮಾತನಾಡಿದರು. ಜೊತೆಗೆ ತಾಲೂಕಿನ ಚಂದ್ರೆ ಗ್ರಾಮದಲ್ಲಿ 1.5 ಕೋಟಿ ರು ವೆಚ್ಚದ ಕಾಂಕ್ರೀಟ್ ರಸ್ತೆ ಹಾಗೂ ಚರಂಡಿ ನಿರ್ಮಾಣ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಸೋಮವಾರ ಭೂಮಿ ಪೂಜೆ ನೆರವೇರಿಸಿದರು. ಚಂದ್ರೆ ಗ್ರಾಮ ಸೇರಿದಂತೆ ಟಿಎಸ್ ಛತ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮೂಲ ಸೌಲಭ್ಯ ಒದಗಿಸುವುದಕ್ಕೆ ಸುಮಾರು 8 ಕೋಟಿ ಹೆಚ್ಚು ಅನುದಾನ ನೀಡಲಾಗಿದೆ. ಪಟ್ಟಣಗೇರಿ ಗ್ರಾಮ ಹಾಗೂ ಶಂಕನಹಳ್ಳಿ ರಸ್ತೆ ಅಭಿವೃದ್ಧಿ ಕಾಮಗಾರಿಯನ್ನು ಶೀಘ್ರದಲ್ಲಿಯೇ ಕೈಗೆತ್ತಿಕೊಳ್ಳಲಾಗುವುದು ಎಂದು ಶಾಸಕರು ತಿಳಿಸಿದರು. ಶುದ್ಧ ಕುಡಿಯುವ ನೀರಿನ ಘಟಕ ಒತ್ತಾಯ. ರೈತ ಸಂಘದ ಹಿರಿಯ ಮುಖಂಡ ಚಂದ್ರೆ ಪಿ ಸೋಮೇಗೌಡ ಮಾತನಾಡಿ, ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕದ ಅಗತ್ಯವಿದ್ದು ಕೂಡಲೇ ಘಟಕ ಸ್ಥಾಪಿಸಬೇಕು. ಜೊತೆಗೆ ಚಂದ್ರೆ ಕೆರೆಯ ಏರಿಯನ್ನು ಅಗಲೀಕರಣ ಮಾಡಿ ಕೆರೆಗೆ ತಡೆಗೋಡೆ ನಿರ್ಮಿಸಿಕೊಡುವ ಶ್ರಮವಹಿಸಬೇಕು ಎಂದು ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರನ್ನು ಒತ್ತಾಯಿಸಿದರು. ರೈತ ಸಂಘದ ತಾಲೂಕು ಅಧ್ಯಕ್ಷ ವೈಪಿ ಮಂಜುನಾಥ್, ಸರ್ವೋದಯ ಕರ್ನಾಟಕ ಪಕ್ಷದ ತಾಲೂಕು ಅಧ್ಯಕ್ಷ ಕೆಎಸ್ ದಯಾನಂದ, ಮಹಿಳಾ ನಾಯಕಿ ಎಂಜಿನಿಯರ್ ರೂಪಾ ಅರಳಕೊಪ್ಪೆ, ಟಿಎಪಿಸಿಎಂಎಸ್ ನಿರ್ದೇಶಕಿ ಸುನಂದ ಮರಿದೇವೇಗೌಡ, ನ್ಯಾಯಬೆಲೆ ಅಂಗಡಿ ಮಾಲೀಕ ಸ್ವಾಮಿಗೌಡ, ಮುಖಂಡರಾದ ವೈಜಿ ರಘು, ಮಹೇಶ್, ರಾಸ ಹನುಮಂತೇಗೌಡ, ಪ್ರಕಾಶ್, ಆರ್ಎಸ್ ಶ್ಯಾಮ್, ಆರ್ವಿ ಜಗದೀಶ್, ಗ್ರಾಮದ ಯಜಮಾನರಾದ ನಾಗರಾಜು, ಜಯರಾಮ, ರಘುಕುಮಾರ್, ಸೋಮಕುಮಾರ್, ಯಳವರಕೊಪ್ಪಲು ಗ್ರಾಮದ ಸೋಮ, ವಿಜಯ್, ಬಸವಣ್ಣ, ಮಧು, ನಾಗರಾಜು, ಗಾಡಿ ಮಸ್ಸಿ ಅಣ್ಣ, ಎಚ್ಎಂ ರವಿ, ಮಂಜುನಾಥ್, ಪ್ರಕಾಶ್, ಮಹೇಶ್, ರವಿಚಂದ್ರನ್, ಚಂದ್ರೆ ಆರ್ ಮರಿದೇವೇಗೌಡ, ಕಾಂತರಾಜು, ಡಿ ವೆಂಕಟೇಶ್, ಅರುಣ್ ಕುಮಾರ್, ರಮೇಶ್, ಸೋಮೇಗೌಡ, ಚರಣ್, ರಾಮಕೃಷ್ಣೇಗೌಡ, ನಟರಾಜು ಇತರರು ಇದ್ದರು. ದರ್ಶನ್ ಪುಟ್ಟಣ್ಣಯ್ಯನವರಿಗೆ ಚಂದ್ರ ಗ್ರಾಮಸ್ಥರ ಪರವಾಗಿ ಅವರು ವೈಯಕ್ತಿಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಜೊತೆಗೆ ಚಂದ್ರ ಗ್ರಾಮಸ್ಥರಿಂದ ಮಾನ್ಯ ಶಾಸಕರಿಗೆ ಗೌರವ ಸಮರ್ಪಣೆ. ನಿರ್ಮಾಣ ಕಾಮಗಾರಿಗೆ ದಿವಸ ಪೂಜೆ ನೆರವೇರಿಸ ಈ ಬೃಹತ್ ಪೂಜೆ ನೆರವೇರಿಸ ಒಂದು 70. ಆದ್ರೆ ಇವತ್ತಾಗಲೇ ನಾವು ಈಗ ನಾಗರಿಕ ಪ್ರಪಂಚದಲ್ಲಿದ್ದಾಗ ಮೂಲಭೂತ ಸೌಲಭ್ಯ ಇಲ್ಲದೆ ಹೋದ್ರೆ ನಾವು ನಾಗರಿಕರಂತ ಕರ್ಸೋಕೆ ಸಾಧ್ಯ ಇಲ್ಲ. ಯಾವುದೇ ಒಂದು ಹಳ್ಳಿ ಚೆನ್ನಾಗಿದೆ ಹೇಳ್ಬೇಕಾದ್ರೆ ಅಲ್ಲಿರ್ತಕ್ಕಂಥ ನಾಗರಿಕರಿಗೆ ಯೋಗ್ಯವಾದಂತಹ ರಸ್ತೆ ಇರಬೇಕು, ಶುದ್ಧವಾದ ಕುಡಿಯುವ ನೀರು ಇರಬೇಕು, ವರ್ಷಕ್ಕೆ ಸರಾಗಿ ಹೊರತಕ್ಕಂಥ ರೀತಿಯಲ್ಲಿ ಜನರಿಗೆ ನಿರ್ಮಾಣ ಆಗಿರಬೇಕು. ಜೊತೆಗೆ ಉತ್ತಮವಾದ ಶಾಲೆಗಳಿಗೆ ಆಗ್ತದೆ, ಮತ್ತು ಮತ್ತೆ ಆಸ್ಪತ್ರೆಗಳ ಆರೋಗ್ಯ ರಕ್ಷಣೆಗಾಗಿ ಆಸ್ಪತ್ರೆ ಇರಬೇಕಾಗ್ತದೆ. ಎಲ್ಲರೂ ಕೂಡ ಸೂಪತ್ತಾಗಿ ಜನರಿಗೆ ಕೈಗೆಟುಕುವ ನಿಟ್ಟಿನಲ್ಲಿ ಇರಬೇಕು. ಅದಕ್ಕೆ ನಾವು ನಾಗರಿಕ ಪ್ರಪಂಚ ಅದರಿಂದ ನಮ್ಮ ಶಾಸಕರು
ಘೋಷಣೆ ಆದ ಯಾರಾದ್ರೂ ನಮಗೆ ಅದನ್ನು ಬಿಟ್ಕೊಡಕ್ಕಿಲ್ಲ ನನ್ನ ಮನೆ ಮುಂದೆ ಅದೇ ಕಿತ್ತಾಕ್ಬಿಟ್ಟಿಗೆ ಅಂತ ಹೇಳಂತ ಸಂದರ್ಭ ಬಂದ್ರೆ ಅದನ್ನೇನೋ ಗ್ರಾಮಸ್ಥರು ಅದನ್ನು ಬಗೆಹರಿಸಿಕೊಟ್ಟು ಅದನ್ನ ಸಕಾಲದಲ್ಲಿ ಕಾಮಗಾರಿಗಳಿಗೆ ಸಹಕಾರ ಕೊಡಬೇಕಂತ ವಿನಂತಿಸ್ತ ನಾವು ಸರಿಯಾಗಿ ಪರಿಸ್ಥಿತಿಗಾಗಿ ಜೋಡಿ ರಸ್ತೆಗಳಿಲ್ಲ ಚರಂಡಿ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಇತ್ತು. ಅದನ್ನು ಒಂದು ಸಹಕಾರಗೊಳಿಸ್ತಾರೆ. ಅವ್ರ ನಿಜವಾಗಿ ಕೂಡ ಅದಕ್ಕೆ ಅಭಿನಂದನೆ ಆಗುವುದು, ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ನಿಮ್ಮೆಲ್ಲರೂ ಕೂಡ ಈ ಕಾಮಗಾರಿ ನಡೆಯುವಿಕೆ ನೀವೆಲ್ಲರ ಸಹಕಾರವನ್ನು ನಿರೀಕ್ಷೆ ಮಾಡ್ತಾ ನನ್ನ ಮಾತು ಮುಗಿಸ್ತಾರೆ. ಎಲ್ಲರೂ 1.5 ಕೋಟಿ ವೆಚ್ಚದಲ್ಲಿ ರಸ್ತೆ ಮತ್ತು ಚರಂಡಿ ಕಾಮಗಾರಿಗೆ ಇವಾಗ ಬುದ್ಧಿ ಪೂಜೆಯನ್ನ ನೆರವೇರಿಸಿದ್ದಾರೆ. ನೀವು ನೋಡ್ಬೋದು, ಇವತ್ತು ಮೇಲ್ಕೋಟೆ ಕ್ಷೇತ್ರದಲ್ಲಿ ಪ್ರತಿ ಗ್ರಾಮದಲ್ಲೂ ಕೂಡ ಈಗಾಗಲೇ ಎಲ್ಲ ಗ್ರಾಮಗಳಲ್ಲೂ ಪೂಜೆ ಮಾಡ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗ್ತಾ ಇದೆ. ಒಬ್ಬ ವಿದ್ಯಾವಂತ ಜನಪ್ರತಿನಿಧಿಯನ್ನ ಆಯ್ಕೆ ಮಾಡಾದ್ಮೇಲೆ ಯಾವ ರೀತಿ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗ್ತಾ ಇದೆ. ಹೊಸದಾಗಿ ಈಗೇನು ಕೂಡ ಚಂದ್ರಗ್ರಾಮ ಪುಟ್ಟಣೆಯರಿದ್ದಾಗ ಸಾಕಷ್ಟು ಬೆಂಬಲವಾಗಿ ನಿಂತಿದ್ವಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ಕೂಡ ದರ್ಶನದವರ ಜೊತೆ ನಿಲ್ಬೇಕು ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ತಾಲೂಕು ರೈತಾಂಗ ನಿಮ್ಮ ಗ್ರಾಮಕ್ಕೆ ಬಂದಂತ ಸಂದರ್ಭದಲ್ಲಿ ನಿಮ್ಮೆಲ್ಲರ ಸಹಕಾರ ಇರಲಿ. ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ಲಿಕ್ಕೆ ನಿಮ್ಮ ಸಹಕಾರ ಮುಖ್ಯ. ಮುಂದಿನ ದಿನಗಳಲ್ಲೂ ಕೂಡ ನಮ್ಮ ಶಾಸಕರು ಆಯ್ಕೆಯಾಗಿ ಬರಬೇಕು. ಅವರು ಏನು ಮುಂದಿನ ದೂರದೃಷ್ಟಿಯನ್ನ ಇಟ್ಕೊಂಡು ಅವ್ರ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಮುಂದಿನ ಕೆಲಸ ಕಾರ್ಯಗಳೆಲ್ಲ ಇನ್ನೂ ಆಗ್ಬೇಕು ಅಂತ ಹೇಳಿದ್ರೆ ಅವರು ಇನ್ನು ಮುಂದಿನ ಆಯ್ಕೆಯನ್ನ ನೀವು ಮಾಡಿಕೊಡ್ಬೇಕು ಅಂತ ಮತ್ತೊಮ್ಮೆ ನಿಮ್ಮಲ್ಲಿ ನನ್ನ 2 ಮಾತುಗಳನ್ನ ಮುಗಿಸ್ತೇನೆ. ಶಾಸಕರು, ವಿದ್ಯಾವಂತರು ಆದಂತ ದರ್ಶನ್ ಪುಟ್ಟಣ್ಣಯ್ಯನವರೇ, ಈ ವೇದಿಕೆಯ ಎಲ್ಲ ಗೌರವಾನ್ವಿತ ಆಹ್ವಾನಿತರೆ, ಪತ್ರಕರ್ತ ಬಂಧುಗಳೇ, ಏನಿವತ್ತು 1.5 ಕೋಟಿ ವೆಚ್ಚದಲ್ಲಿ ಸಿಸಿ ರೋಡ್ ಅಂದ್ರೆ ಕಾಂಕ್ರೀಟ್ ರಸ್ತೆಯನ್ನ ನಿರ್ಮಾಣ ಮಾಡಿದೆ. ಅದನ್ನ ಅಚ್ಚುಕಟ್ಟಾಗಿ ನಿಂತು ನಿಮ್ಮ ಗ್ರಾಮದಲ್ಲಿ ನೀವು ಮಾಡಿಸಬೇಕು. ಅನಂತರ ಈ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, JGM ಕೆಲಸಗಳು ಬಂದು ಮಾಡಿರ್ತಕ್ಕಂಥ ಕಾಂಟ್ರಾಕ್ಟ್ ಅದು ಸಿಸಿ ರಸ್ತೆಗಳನ್ನೆಲ್ಲವೂ ಅರಿಯುವಂತ ಕೆಲಸ ಆಗಿದೆ. ಆದ್ರಿಂದ ನೀವು ದಯವಿಟ್ಟು ಇಂಜಿನಿಯರ್ ಎಲ್ಲಿ ನೀವು ಸಿಸಿ ರಸ್ತೆ ಆಗಿಲ್ಲ ಅಂತವರು ನೀವು ರಸ್ತೆ ಮಾಡಬೇಕಾದ್ರೆ 2 ಸೈಡ್ ವಾಟರ್ ಲೈನ್ ಪೈಪ್ ಇಂದ ಪ್ರಾವಿಷನ್ ಮಾಡ್ಕೊಂಡು ಮಾಡಿ ಅಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ. ಮತ್ತೆ ಪುಟ್ಟಣ್ಣಯ್ಯನವರು ಈ ಕ್ಷೇತ್ರಕ್ಕೆ ಒಂಥರ ದತ್ತು ಪುತ್ರರಿದ್ದಂತೆ. ನೀವು ರೈತ ಸಂಘದ ಸಂಘಟನೆಗೆ ಎದೆ ಹಾಲು ಕೊಟ್ಟಂತ ಒಂದು ಗ್ರಾಮ ಇದು. ಯಾವಾಗಲೂ ರೈತ ಸಂಘವನ್ನ ಬೆಂಬಲಿಸಿ ಬಂದಿದ್ದೀರಿ. ಅದೇ ರೀತಿ ಈ ಚುನಾವಣೆಯನ್ನೆಲ್ಲ ದರ್ಶನ್ ಪುಟ್ಟಣ್ಣಯ್ಯನವರ ಬೆಂಬಲಿಸಿದ್ದೀರಿ. ಇದೇ ರೀತಿ ನಿಮ್ಮ ಸಹಕಾರ ಈ ನಮ್ಮ ಶಾಸಕರ ಮೇಲೆ ಇರಲಿ ಅಂತ ನಾನು ಈ ವೇದಿಕೆ ಪರವಾಗಿ ಕರ್ನಾಟಕ ರಾಜ್ಯ ರೈತರ ಪರವಾಗಿ ನಿಮ್ಮನ್ನು ವಿನಂತಿ ಮಾಡ್ತಾ ನನ್ನ ಮಾತು ಮುಗಿಸ್ತೀನಿ. ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ನಮ್ಮ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಅದೇ ರೀತಿ ಹಿರಿಯ ಹೋರಾಟಗಾರರು ನಮ್ಮ ತಾಲೂಕಿನಲ್ಲಿ ಸಾಧಕರಿಗೆ ಹೆಚ್ಚಾಗಿ ಹೋರಾಟಗಳನ್ನು ಮಾಡಿ ಈ ಗ್ರಾಮವನ್ನು ಎಲ್ಲವನ್ನು ಸುತ್ತಾಗಿ ಪ್ರತಿ ಹಂತದಲ್ಲೂ ಅವರಿಗೆ ಸಲಹೆ ಸಹಕಾರವನ್ನು ನೀಡತಕ್ಕಂಥ ಸ್ಥಿತಿ ಬೆಳೆದಿರುವುದು ಹಾಗೂ ಪೊಲೀಸರಿಗಿರ್ತಕ್ಕಂಥ ಎಲ್ಲ ಗಣ್ಯರು ಹಾಗೂ ನಮ್ಮ ಗ್ರಾಮಸ್ಥರು ಮಾಧ್ಯಮದ ಸ್ನೇಹಿತರು ದಯಮಾಡಿ ಮಾನ್ಯ ಶಾಸಕರಲ್ಲಿ ಒಂದು ವಿನಂತಿ. ನಮ್ಮ ಗ್ರಾಮದಲ್ಲಿ ಪುಟ್ಟಣ್ಣಯ್ಯನವರ ಇರೋ ಸಾಧನೆಗೋಸ್ಕರ ನಮ್ಮ ಗ್ರಾಮಕ್ಕೆ ಹೆಚ್ಚು ಆರ್ಥಿಕತೆಯನ್ನು ಕೊಡ್ತಾ ಬಂದಿದ್ದೀವಿ. ಅದೇ ರೀತಿ ಕಾಂಗ್ರೆಸ್ ಸಹ ಈ ದಿನ 1.5 ಕೋಟಿ ರೂಪಾಯಿನ ಒಂದು ಸಿಸಿ ರಸ್ತೆ ಹಾಗೂ ಚರಂಡಿ ಕಾಮಗಾರಿಯನ್ನು ಇವತ್ತು ಉದ್ಘಾಟನೆ ಮಾಡಲಿಕ್ಕೆ ಪ್ರಾರಂಭ ಮಾಡಲಿಕ್ಕೆ ಬಂದಿದ್ದೀವಿ. ಗ್ರಾಮದ ಪರವಾಗಿ ವೈಯಕ್ತಿಕವಾಗಿ ತಮಗೆ ಅಭಿನಂದನೆಗಳು. ಮತ್ತು ಇನ್ನೊಂದು ಬೇಡಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನಮ್ಮ ಗ್ರಾಮಕ್ಕೆ ಬಹುದಿನಗಳ ಒಂದು ಸಮಸ್ಯೆ. ನಮ್ಮ ಗ್ರಾಮದಲ್ಲಿ ಕೆರೆ ಮೇಲೆ ಜನ ಜಾನುವಾರುಗಳು ಓಡಾಡ್ತವೆ, ದೊಡ್ಡ ವೆಹಿಕಲ್ ಓಡಾಡ್ತವೆ. ಒಂದು ವೆಹಿಕಲ್ ಇದ್ರೆ ಒಂದು ವೆಹಿಕಲ್ ಬರಕಾಗ್ತದೆ. ಕೆಲವು ತಡೆಗಳ ಅವಶ್ಯಕತೆ ಇದೆ. ಜೊತೆಗೆ ಕೆರೆ ಇದೆ, ಉಪಯೋಗ ಇಲ್ಲ. ನಮ್ಮ ಗ್ರಾಮಕ್ಕೆ ಟೋಕನ್ ಕಟ್ಟೋ ಅವಶ್ಯಕತೆ ಇದೆ ಅಂತ ನನ್ನ ಭಾವನೆ. ನಮ್ಮ ಗ್ರಾಮದಲ್ಲಿ ಏನಂತ ಗೊತ್ತಿಲ್ಲ. ಅದು ಕೇಳಿ ಬೆಂಬಲ ಇದೆ, ಕಪ್ಪಾಯನ್ನು ಕಟ್ಟೋ ಬೆಂಬಲ ಇದೆ. ನಮ್ಮ ಗ್ರಾಮಕ್ಕೆ ಟೋಕನ್ ಕಟ್ಟೋ ಅಷ್ಟೇ ಅವಶ್ಯಕತೆಯಾಗಿದೆ. ಅದನ್ನ ಜಿಲ್ಲಾ ಪಂಚಾಯತ್ ಏನು ಮಾಡ್ತೀರೋ, ಗಿಡಗಳಿಂದ ಮಾಡ್ತೀರೋ, ದಯವಿಟ್ಟು ಟೋಕನ್ ಕಟ್ಟೋ ಮಾಡ್ತೀವಿ. ಜೊತೆಗೆ ನೀರಿನ ಒಂದು ಕಟ್ಟಡ ಅತ್ಯಲ್ಪವಾಗಿ ಅರ್ಜೆಂಟ್ ಬೇಕಾಗಿದೆ. ಎಲ್ಲ ಗ್ರಾಮಗಳಿದೆ. ನಾವೀಗ ಪಾಂಡಿಪುರದಲ್ಲಿ ಬಗ್ಗೆ ನೀರು ಬರುವಂತ ಒಂದು ವ್ಯವಸ್ಥೆ ನೀರು ಬರ್ತಾ ಇದೆಯಲ್ಲ ಅಂತ ಕಾವೇರಿ ಬರ್ತಾ ಇದೆ. ಪುಟ್ಟಣ್ಣಯ್ಯನವರ ಕಾಲದಿಂದ ಅವ್ರ ನಂತರ ಕಾವೇರಿ ನೀರು ಚೆನ್ನಾಗಿ ಬರ್ತಾ ಇದೆ.
ಹಾಗೆ ಅದು ನಿರ್ವಹಣೆಯಲ್ಲಿ ವ್ಯತ್ಯಾಸ ಆಗಿರ್ಬೋದು. ಅದಕ್ಕೆ ಪಂಚಾಯತ್ ಮಾಡಬೇಕಾಗ್ತದೆ ಸರ್. ಸುತ್ತ ನೀರಿನ ಘಟ್ಟ ಬೇಕಿರೋದು ನಮಗೆ. ಅದು ವೇದಿಕೆ ಮುಂಭಾಗದ ಚಂದ್ರೆ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿಂದ ಬಂದಿರುವಂತ ಎಲ್ಲ ಗ್ರಾಮಸ್ಥರೇ ಹಾಗೂ ಪತ್ರಕ ಮಿತ್ರರೇ, ಈಗ ಇಲ್ಲಿ ಇವತ್ತು 1.5 ಕೋಟಿ ಕಾಮಗಾರಿ ಕೆಲಸ ಮಾಡಕ್ ಬಂದಿದ್ವಿ. ಇನ್ನೂ ಹಲವಾರು ಕಾಮಗಾರಿಗಳನ್ನ ಈ ಪಂಚಾಯತಿ ಮಟ್ಟದಲ್ಲಿ ಈಗಾಗಲೇ ಎಲ್ಲ ಸೇರ್ಕೊಂಡ್ರೆ 8.5 ಕೋಟಿ ರೂಪಾಯಿ ಇಡೀ ಪಂಚಾಯತಿ ಅಷ್ಟಕ್ಕೇನೆ ಹಾಕಿದ್ದೀವಿ. ಅದು ಈಗೆಲ್ಲ ಅಪ್ರೂವಲ್ ಆಗಿರೋಂಥದ್ದು. ಈಗ ಮುಂದಿನ ದಿನಗಳಲ್ಲಿ ಅದನ್ನು ಸೇರಿಸಿ ಕೆಲಸ ಮಾಡಿದ್ವಿ. ಇದು 1.5 ಕೋಟಿ ಜೊತೆ ಇನ್ನೂ 30 ವರ್ಷ ಅಡಿಷನಲ್ ಬೇರೆ ಇದರಿಂದ ಹಾಕಿದ್ವಿ. ಇದ್ರ ಜೊತೆಗೆ ಏನು ಪಟ್ನಗಿರಿ ಶಂಕರಳ್ಳಿ ರಸ್ತೆ ಅದನ್ನು ಈಗ ಚಾಲನೆ ಸದ್ಯದಲ್ಲೇ ಕೊಡ್ತೀವಿ. ಅದಾದ್ಮೇಲೆ ಇನ್ನು ಊರೊಳಗಿನ ರಸ್ತೆಗಳಿಗೆ ಇನ್ನೂ ಸೇರಿಸಿ ಇವೆಲ್ಲ ಕಾಮಗಾರಿ ಈಗ ಸರ್ಕಾರದಿಂದ ದುಡ್ಡನ್ನ ಕೊಡ್ತಾ ಇದ್ದಾರೆ. ಅದರ ತಕ್ಕಾಗಿ ನಾವು ಏನು ಪ್ರತಿ ಊರಲ್ಲಿ ನಾವು ಕೆಲಸ ಮಾಡಬೇಕು ಆ ರೀತಿ ಕೆಲಸನ ಹಾಕಿ ಕೆಲಸ ಮಾಡಕ್ಕೆ ರೆಡಿಯಾಗಿದ್ದೀವಿ. ಅದ್ರ ಜೊತೆಗೆ ಈ ಎಲ್ಲ ಕೆಲಸನೂ ಈಗ ಅನುದಾನ ಬರ್ತಿರೋದೆಲ್ಲಾನು ನಾನ್ ಮಾಡಿಸ್ತಾ ಇಲ್ಲ. ನೀವು ದುಡ್ಡು ಕೊಟ್ಟಿದ್ದೀರಿ ಸರ್ಕಾರಕ್ಕೆ, ಸರ್ಕಾರ ನಮಗ್ ದುಡ್ಡು ಕೊಡ್ತಾರೆ, ಪುನಃ ನಿಮ್ಗೆ ಸರ್ಕಾರಕ್ಕೆ ನಿಮ್ಗೆ ಮಾಡಿಸ್ತಾ ಇದೀವಿ ಅಷ್ಟೇ. ನಿಮ್ ದುಡ್ಡಲ್ಲೇ ನಿಮ್ಗೆ ರಸ್ತೆ ಮಾಡಿಸ್ತಿರೋದು ತೆರಿಗೆ ಹಣದಲ್ಲಿ. ಅದೇ ರೀತಿ ಕಾಮಗಾರಿಗಳ ಬಗ್ಗೆ ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ನಾನು ನಿಮ್ಗೆ ಕೇಳ್ಕೊಳ್ಳೋದಿದ್ರೆ, ನಿಮ್ಗೆ ಎಷ್ಟು ಜನಕ್ಕೆ ನಮ್ಮ ತಾಲೂಕು ಸಾವಯವ ಕೃಷಿಗೆ ಅಂತ ಘೋಷಣೆ ಆಗಿರೋದು ಎಷ್ಟು ಜನಕ್ಕೆ ಗೊತ್ತು? ಕೈಗೆತ್ತಿ. ಇದು ಅತಿ ಕಮ್ಮಿ. ಮಾರ್ಚ್ ಅಲ್ಲಿ ಈ ತಿಂಗಳು 2 ತಿಂಗಳು ಮುಂಚೆ ಏನು ನಮ್ಮ ಬಜೆಟ್ ಅನ್ನ ಮೊನ್ನೆ ಮುಖ್ಯಮಂತ್ರಿಗಳು ಮಂಡಿಸಿದ್ರು. ಅದರಲ್ಲಿ ಪಾಂಡವಪುರ ತಾಲೂಕನ್ನ ಸಾವಯವ ಕೃಷಿ ತಾಲೂಕನ್ನಾಗಿ ಘೋಷಣೆ ಮಾಡಿದ್ದಾರೆ. ಸಾವಯವ ಕೃಷಿ ಅಂತ ಹೇಳಿದ್ರೆ ಏನು ರಾಸಾಯನಿಕ ಗೊಬ್ಬರಗಳನ್ನ ಬಳಸ್ಕೊಳ್ಳದೆ ತಾವುಗಳು ಕೃಷಿಯನ್ನ ಏನ್ ಮಾಡಬೇಕು ಆ ನಿಟ್ಟಿನಲ್ಲಿ ತಾವುಗಳು ಕ್ರಮ ವಹಿಸಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀವಿ. ಈಗಾಗಲೇ ಸಭೆಗಳನ್ನ ಅಧಿಕಾರಿಗಳು ಬಂದು ಗ್ರಾಮ ಸಭೆಗಳನ್ನ ಮಾಡಿ ನಿಮಗೆ ಹಂತವಾಗಿ ಮಾಹಿತಿಗಳನ್ನ ಕೊಡಕ್ಕೆ ನಿಮಗೆ ಶುರು ಮಾಡ್ತಾರೆ. ದಯವಿಟ್ಟು ಅದನ್ನ ಗಮನ ಹರಿಸಿ ಇವೇನು ಈ ಕೊಟ್ಟಿಗೆ ಗೊಬ್ಬರ ಬೆಳೆಸ್ಕೊಂಡು ಇನ್ನ ಏನು ಹೊಸದಾಗಿ ಏನ್ ಮಾಡ್ತಾ ಇಲ್ಲ, ಹಿಂದೆ ಯಾವ ತರ ಬೆಳೆ ಬೆಳೀತಿದ್ರೆ ಆ ತರ ಬೆಳೆ ಬೆಳೀಲಿ ಅಂತ ಹೇಳ್ತಾ ಇದೀವಿ ಅಷ್ಟೇ. ಇವಾಗ ಎಲ್ಲ ರಾಸಾಯನಿಕ ಗೊಬ್ಬರಗಳನ್ನ ಹಾಕಿ ನಾವು ಬೆಳೆ ಬೆಳೀತಾ ಇದ್ವಿ. ಅದ್ರ ತಕ್ಕಾಗಿ ಅದು ಮಾಡಿದ್ರೆ ನಮ್ಗೆ ಸಮಸ್ಯೆಗಳಿವೆ. ಅದು ಏನು ನಮ್ಮ ಆರೋಗ್ಯ ಸಮಸ್ಯೆ ಜೊತೆಗೆ ಬೇರೆ ಸಮಸ್ಯೆಗಳಿವೆ. ನಮ್ಮ ಮಣ್ಣಿನ ಫಲವತ್ತತೆನೂ ನಾಶ ಆಗಿದೆ. ಅದನ್ನೆಲ್ಲ ನಾವು ಬಲಿಷ್ಠವಾಗಿ ಇಟ್ಕೋಬೇಕು ಅಂತ ಹೇಳಿದ್ರೆ ನಾವು ಈ ಸಾವಯವ ಕೃಷಿ ಕಡೆಗೆ ಹೋಗ್ಬೋದು. ಅದ್ರ ಜೊತೆಗೆ ಮಾರುಕಟ್ಟೆಯಲ್ಲಿ ನಾವು ಏನ್ ಬೆಳೆ ಬೆಳೀತಿರ್ತೀವಿ ರೈತರಿಗೆ ಅತಿ ಹೆಚ್ಚು ಲಾಭದಾಯಕವಾಗಿ ನಿಮಗೆ ಹಣ ತಲುಪಿಸೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ. ಅದನ್ನ ಮಾರುಕಟ್ಟೆಯನ್ನು ಯಾವ ತರ ಸೃಷ್ಟಿ ಮಾಡಬೇಕು, ಅದನ್ನ ಮಾರುಕಟ್ಟೆಗೆ ಬೆಳೆ ಬೆಳೆದಿರೋದಕ್ಕೆ ಸೂಕ್ತ ಬೆಳೆಗಳನ್ನ ಯಾವ ತರ ಕೊಡಿಸ್ಬೇಕು ಅನ್ನೋದ್ರ ಬಗ್ಗೆ ಕೆಲಸ ಮಾಡ್ತೇವೆ. ಅದು ಈಗಾಗಲೇ ನಮ್ಮ ಸಾವಯವ ಕೃಷಿ ಅಂತ ಅನೌನ್ಸ್ ಆದ್ಮೇಲೆ ದೊಡ್ಡ ಸಂಸ್ಥೆಗಳೆಲ್ಲ ನಮ್ಮ ಜೊತೆ ನಮ್ಮ ತಾಲೂಕಿನ ರೈತರ ಜೊತೆ ಸಂಪರ್ಕ ಮಾಡಿ ನಮ್ಗಳ ಜೊತೆ ಮಾತಾಡಿ ಮಾರ್ಕೆಟ್ಗೆ ನಿಮ್ಮನ್ನೇ ತಗೊಳ್ಳೋ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡೋದಾಗಿದೆ. ಅದ್ರ ಜೊತೆ ಇದೆಲ್ಲ ಮಾಡ್ತಿರೋದು ಏನಂದ್ರೆ ನಮ್ಮ ಆರ್ಥಿಕ ಸ್ಥಿತಿಗತಿಯನ್ನ ಮೇಲೆ ಕೆತ್ತಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಿರೋಂಥದ್ದು. ಅದ್ರ ಜೊತೆಗೆ ನಮ್ಮ ಆರೋಗ್ಯ ಸುಧಾರಣೆ ಆಗಲಿ ಅನ್ನೋದು ನಮ್ಮ ಒಂದು ಆಸೆ. ಅದ್ರ ತಕ್ಕಾಗೆ ಎಲ್ಲರೂ ದಯವಿಟ್ಟು ಕೈ ಜೋಡಿಸಿ ರಾಸಾಯನಿಕ ಗೊಬ್ಬರಗಳನ್ನ ಕಮ್ಮಿ ಬೆಳೆಸಿ. ದಯವಿಟ್ಟು ರಾಸಾಯನಿಕ ಗೊಬ್ಬರನ ಹಂತವಾಗಿ ಅದನ್ನ ಕಮ್ಮಿ ಮಾಡ್ಕೊಂಡು ಬಂದು ಕೊನೆಗೆ ಬಿಟ್ಟು ನಿಮ್ಮಲ್ಲೆಲ್ಲ ಕಡೆ ಮನವಿ ಮಾಡ್ಕೊತೀನಿ. ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮ ಎಲ್ಲ ಆಯೋಜನೆ ಮಾಡಿ ಇಲ್ಲಿ ಗುದ್ಲಿ ಪೂಜೆಗೆ ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ, ಮನೆ ಮುಂದೆ ಸಮಸ್ಯೆಗಳಾಗೋದು, ಮೋರಿಗಳ ಸಮಸ್ಯೆ ಆಗೋದು, ಇದನ್ನೆಲ್ಲ ದಯವಿಟ್ಟು ಅನುಸರಿಸ್ಕೊಂಡು ಈಗ ರಸ್ತೆ ಆಯ್ತೈತೆ ಅದ್ರ ತಕ್ಕಾಗೆ ತಾವುಗಳು ಸ್ವಲ್ಪ ಸಹಕಾರ ಕೊಟ್ಟು ರಸ್ತೆ ಮತ್ತೆ ಮೋರಿಯನ್ನ ಮಾಡಿಸ್ಕೊಳ್ಳಿ ನಿಮ್ಮ ಮನೆಗಳ ಮುಂದೆ ಅಂತ ನಾನು ಕೇಳ್ತಿರ್ತೀನಿ. ಶುದ್ಧ ಕುಡಿಯುವ ನೀರು ಘಟಕನ ಸ್ಥಾಪನೆ ಮಾಡಬೇಕು ಅಂತ ಹಿಂದೆನೂ ಹೇಳಿದ್ರು. ಈಗ ಹೋದ ಸತಿ ಬಂದಾಗ್ಲೂ ಇಲ್ಲಿ ಕುಡಿಯೋ ನೀರು ಸಮಸ್ಯೆ ಆಗಿತ್ತು. ಹೋದ ವರ್ಷನೇ ಅದು ಸ್ಥಾಪನೆ
ಮಾಡ್ತೀವಿ. ಅದೇ ತಡೆಗೋಡೆ ಹಾಕ್ಸ್ಬೇಕು ಅಂತ ಸೋಮಣ್ಣ ಹೇಳಿದ್ರು. ತಡೆಗೋಡೆಗೆ ನಾನು ಚೆಕ್ ಮಾಡಿಸ್ತೀವಿ. ಈಗಾಗಲೇ ಸುತ್ತಮುತ್ತಲು ಎಲ್ಲ ತಡೆಗೋಡೆಗಳು ಹಾಕ್ಸಿದೀವಿ. ಇದನ್ನು ನಾವು ಏನು ಕ್ರಮ ವಹಿಸಬೇಕು ಅಧಿಕಾರಿಗಳಿಗೆ ಚರ್ಚೆ ಮಾಡಿ ಮಾಡ್ತೀವಿ. ಶಾಸಕರೇ ಬನ್ನಿ, ಸ್ವಲ್ಪ ಬೇಗ ಬನ್ನಿ. ಮೈಸಣ್ಣ ಈ ಕಡೆ ಬಾ. ಹಿಂತಿರ್ಕ ಮೈಸಣ್ಣ. ಸರಿಯಾಗಿ ನಗರಾಧ್ಯಕ್ಷರು ರುಕಣ ಭಯ ಮುಂದಕ್ಕೆ ಸ್ವಲ್ಪ ಇದಾಡ್ದಂಗೆ ಆಡ್ತೀನಿ. ಹಿಂದೆ ತಗೋ. ನಿಂತ್ಕೊಳ್ಳಿ ಸರ್ ಮುಂದೆ. ರಾಗಿಮುದ್ನಹಳ್ಳಿ ಗ್ರಾಮದಲ್ಲಿ ಅದೇ ಗುಮ್ನಹಳ್ಳಿ ಪಂಚಾಯಿತಿಯಲ್ಲಿ ಕಾಮಗಾರಿಯನ್ನು ಬುದ್ಧಿ ಪೂಜೆ ಮಾಡೋಕ್ಕೋಸ್ಕರ ಬಂದಿದ್ದೀವಿ. ಒಟ್ಟು ಈಗ 1,75,00,000ದಲ್ಲಿ ಇದೊಂದು ಕನೆಕ್ಟಿವಿಟಿ ರೋಡ್, ಇಲ್ಲಿಂದ ಡಿಂಕಾಗೆ ಹೋಗುವಂಥ ಕನೆಕ್ಟಿವಿಟಿ ರೋಡು ರಾಗಿಮುದ್ನಹಳ್ಳಿಯಿಂದ ಮತ್ತು ಯಳೂರು ಕೊಪ್ಪಳದ ಒಂದು ರಸ್ತೆ, ಇವು ಎರಡು PWD ಮೂಲಕ ನಾವು ಈ ಕೆಲಸನ ಕಾಮಗಾರಿನ ಚಾಲನೆ ಮಾಡೋಕ್ಕೆ ಬಂದಿದ್ದೀವಿ. ಈ ಒಟ್ಟು ಈ ಪಂಚಾಯಿತಿ ವ್ಯಾಪ್ತಿಯಲ್ಲೇ ಸುಮಾರು 7.5 ಕೋಟಿ ಅಷ್ಟು ನಾವು ಕಾಮಗಾರಿನ ಮುಗಿಸಿದ್ದೀವಿ. ಸುಮಾರು ಪಾದಯಾತ್ರೆಯಲ್ಲಿ ಏನು ಬಂದು ನಾವು ಆಶ್ವಾಸನೆಗಳು ಕೊಟ್ಟಿದ್ವಿ ಅಂತ ಗ್ರಾಮಗಳಿಗೆ ಇನ್ನು ಕೇವಲ ಒಂದು 28-30 ಗ್ರಾಮಗಳಿಗೆ ಬಿಟ್ಟರೆ ನಾವು 80-85% ನಾವು ಮಾತು ಕೊಟ್ಟಂಥ ನಾವು ಭರವಸೆ ಏನು ಕೊಟ್ಟಿದ್ದೋ ಅದರಂತ ನಾವು 80% ಅನುದಾನಗಳನ್ನ ಹಾಕಿ ಕ್ಲಿಯರ್ ಮಾಡಿದ್ದೀವಿ. ಇನ್ನು ಉಳಿಕೆ ನಮ್ಮ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಬರೀ ಒಂದು 28-32 ಹಳ್ಳಿಗಳಿವೆ. ಅದನ್ನು ನೆಕ್ಸ್ಟ್ ಅನುದಾನದಲ್ಲಿ ಅದನ್ನು ನಾವು ಫುಲ್ಫಿಲ್ ಮಾಡ್ತೀವಿ. ಈಗ 7 ಕೋಟಿ ಪಂಚಾಯತಿ ಸ್ಯಾಂಕ್ಷನ್ ಆಗಿದೆಯಲ್ಲ, ಕಂಪ್ಲೀಟ್ ಆಗಿದೆ ಎಲ್ಲ. ಈಗ ಈ 1,75,00,000 ಮಾತ್ರ ಕೆಲಸ ಬಾಕಿ ಇದೆ, ಮಿಕ್ಕಿದೆಲ್ಲ ಕಂಪ್ಲೀಟ್. ಈಗ ಪೂಜೆ ಮಾಡಿರೋದು ಬಿಟ್ಟರೆ ಇನ್ನೆಲ್ಲ ಕಂಪ್ಲೀಟ್. ಥ್ಯಾಂಕ್ ಯು ಸರ್. ನಿಮಿಷ